ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತು 1993 ರಾಷ್ಟ್ರಗಳು ಆಚರಣೆ ಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆ ಇವತ್ತು ಗುಲ್ಬರ್ಗ ಬಾರ್ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಆಚರಣೆಯನ್ನು ಮಾಡಲಾಯಿತು. ಜಿಲ್ಲಾ ನ್ಯಾಯಾಧೀಶರಿದ್ದರು, ಅನೇಕ ಜನ ನ್ಯಾಯವಾದಿಗಳಿದ್ದರು. ಎಲ್ಲರೂ ತೋರಿಸ್ತಾ ಎಲ್ಲ ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಶರಣಂ ರಾಷ್ಟ್ರಗಳು ಆಚರಣೆ ಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಂದು ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ನಲ್ಲಿ ಆಚರಣೆ ಮಾಡಲಾಯಿತು. ಅಧ್ಯಕ್ಷರಾದ ಗುಪ್ತಲಿಂಗ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಧರ್ಮಣ್ಣ ಜೈನಾಪುರ್, ಪ್ರಧಾನ ಕಾರ್ಯದರ್ಶಿಗಳಾದ ಬಸವಲಿಂಗ ಮಾಸಿ ಉಪಸ್ಥಿತರಿದ್ದರು. ಮಹಾನ್ ದೇಶಪ್ರೇಮಿಯಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಥಿಕ ತಜ್ಞ, ರಾಜಕೀಯ ತಜ್ಞ ಮತ್ತು ಶೋಷಿತರ ಹೋಗಿ ಸಾಕಷ್ಟು ಹೋರಾಟವನ್ನು ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟರು. ಅಂತಹ ಸಮಾನತೆಗಾಗಿಯೇ ಭಾರತದ ಸಂವಿಧಾನವನ್ನು ಅವರಿಂದಲೇ ರಚನೆ ಮಾಡುವಂತೆ ಮಾಡಿದ್ದು ನಮ್ಮ ದೇಶದ ಒಂದು ಹೆಮ್ಮೆಯ ಸಂಗತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ನ್ಯಾಯಾಧೀಶರು ಮಾತನಾಡುತ್ತಿದ್ದಾರೆ. ಅಂಬೇಡ್ಕರ್ ಅವರು ಬಹಳ ಮಾನವತಾವಾದಿ. ಅಂದರೆ ಮೊದಲು ಇವರೆಲ್ಲ ಪ್ರಾಣಿಗಳ ಥರ ಟ್ರೀಟ್ ಮಾಡದೇ ಇದ್ರು, ಆ ಥರ ಬೇಡ, ಮನಸ್ಸಲ್ಲಿ ಎಲ್ಲರೂ ಟ್ರೀಟ್ ಮಾಡಿ. ಆಮೇಲೆ ಅವರು ಹುಟ್ಟಿದ್ದು 14/4/1891 ಮಧ್ಯಪ್ರದೇಶದ ಮಾವೋಯಿಸ್ಟ ಸೈನಿಕ ಇದರಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಮತ್ತು 6 ಜನ ಚಿಕ್ಕಪ್ಪಂದಿರು ಸೈನಿಕರಲ್ಲಿ ಇರುತ್ತಾರೆ. ಆದರೆ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೇರಳ ತಾಲೂಕಿನ ಅಂಬೇವಾಡ ಗ್ರಾಮದವರು. ತಂದೆ ಮತ್ತು ಚಿಕ್ಕಪ್ಪಂದಿರು ಎಲ್ಲರೂ ಸಹ ಸೈನ್ಯದಲ್ಲಿ ಸುವ್ಯವಸ್ಥಿತವಾದ ಕೆಲಸ ಮಾಡ್ತಿದ್ದಾರೆ. ಇವರ ತಂದೆಗೆ 14 ಜನ ಮಕ್ಕಳು. ನೋಡ್ರಿ, ಇವರು ಎಂತಂದ್ರೆ ಹುಟ್ಟಿರೋದು 14ನೇ ತಾರೀಕು, ಅವರ ತಂದೆಗೆ 14ನೇ ಮಗನಾಗಿ ಹುಟ್ಟಿ ದೇಶದ ಎಲ್ಲ ಸಾಕ್ತಾರೆ. ಆದರೆ 14 ಜನ ಮಕ್ಕಳಿಗೂ ಸಹ ಉಳಿದಿದ್ದು ಕೇವಲ 5 ಜನ. ಅದರಲ್ಲಿ ಕೊನೆಯವರು ಅಂಬೇಡ್ಕರ್ ಅವರು ಶಾಲೆಯಲ್ಲಿ ಓದಬೇಕಾದ್ರೆ ಸರಿಯಾದ ಒಂದು ಎಜುಕೇಶನ್ ಸಿಗಲಿಲ್ಲ. ಕಾರಣ ಅಸ್ಪೃಶ್ಯರು ಅನ್ನೋ ಒಂದು ಉದ್ದೇಶಕ್ಕಾಗಿ ಶಾಲೆಯಲ್ಲಿ ಸರಿಯಾಗಿ ಎಜುಕೇಶನ್ ಹೇಳ್ಕೊಡ್ತಿರಲಿಲ್ಲ.
ಶಾಲೆ ಎಲ್ಲ ಬೆಳೆಸಿದ್ರು. ನಮ್ಮ ಸುಮಾರು ಇವರಷ್ಟು 52,000 ಬುಕ್ಗಳನ್ನು ಓದಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಯಾರು ಇಲ್ಲವೋ ಅಂತ ಮಹಾನ್ ವ್ಯಕ್ತಿ. ಅವರ ಶಾಲೆಯ ದಿನದಿಂದಲೇ ಅವರು ಅನುಭವಿಸುತ್ತಿದ್ದಂತಹ ಕಷ್ಟಗಳಿರುವಂಥ ನಮ್ಮೊಟ್ಟಿಗೆ ತಾನೇ ಇದಕ್ಕೆ ಆನಂತರ ಸಂಘಟನೆ ಮಾಡಿ ತಮ್ಮ ವ್ಯಕ್ತಿಗಾಗಿ ಹೋರಾಟ ಮಾಡಬೇಕು. ಪ್ರಧಾನಮಂತ್ರಿ ಆಗೋದಕ್ಕೂ ಸಹಿತ ನೀವು ಒಂದು ದೇವಸ್ಥಾನದಲ್ಲಿ ಹೋದಾಗ ಅದನ್ನ ಪುನಃ ಅದನ್ನು ಕ್ಲೀನ್ ಮಾಡ್ತಾರೆ. ಇದು ರಾಜಕೀಯ ಮೊರಾಲಿಟಿ ನಮಗೆ ಬೇಕಾಗಿಲ್ಲ. ಮಹಾತ್ಮ ಗಾಂಧಿ ವೈಯಕ್ತಿಕ ಮೊರಾಲಿಟಿ, ಪರ್ಸನಲ್ ಮೊರಾಲಿಟಿ ಹೇಳ್ತಾರೆ. ನೀನು ಎಂತ ಒಳ್ಳೆಯ ವ್ಯಕ್ತಿಯಾಗಿರು, ನೀತಿವಂತನಾಗಿರು, ಸತ್ಯವಂತನಾಗಿದ್ರೂ ಸಹಿತ ನೀನು ಒಂದು ಕೆಳಜಾತಿಯನ್ನು ಇನ್ನೂ ವರ್ಗದವನಾಗಿದ್ದರೆ ನಿನ್ನ ಜಾತಿಯಿಂದ ನಿನ್ನ ಕೆಳಮಟ್ಟದಿಂದ ಮುಕ್ತನಾಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಮೂರುಗಳನ್ನು ಅಳವಡಿಸಿಕೊಂಡಂತ ನಮಗೆ ಇವು ಯಾವುದಕ್ಕಿಂತಲೂ ಮಿಗಿಲಾಗಿ ಸೋಷಿಯಲ್ ಮೊರಾಲಿಟಿ ಬೇಕು, ಸಾಮಾಜಿಕ ಸಮಾನತೆ ಬೇಕು, ಸಾಮಾಜಿಕ ನೈತಿಕತೆ ಇದ್ದಾಗ ಮಾತ್ರ ಒಬ್ಬ ಮನುಷ್ಯನಾಗಲು ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ದೇವರ ದೃಷ್ಟಿಯಲ್ಲಿ ನಾವು ಸಮಾನರಾಗೋದು ಬೇಡ, ಮನುಷ್ಯರ ದೃಷ್ಟಿಯಲ್ಲಿ ನಾವು ಸಮಾನರಾಗಬೇಕು. ಮೊರಾಲಿಟಿಯನ್ನ ಹೇಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾಭಿಮಾನಿಯಾಗಿ ತನ್ನದೇ ಆದಂಥ ನೈತಿಕ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರ್ ಸ್ವಲ್ಪ